ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ಒಂದು ಘಟನೆಯನ್ನು ನಾನು ಹೇಳೋಕ್ಕೆ ತುಂಬ ಹೃದಯದಲ್ಲಿ ನೋವಾಗುತ್ತೆ ಮತ್ತು ತುಂಬ ಭಾವುಕನಾಗಬೇಕಾಗತ್ತೆ. ಅಂಥ ವಿಚಾರ ನಮ್ಮ ಮೈಸೂರಿನಲ್ಲಿ ನಡೆದಿದೆ. ತಾಯಿ ಅಂತಂದರೆ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿ ಅಂದರೆ ಯೋಧ. ಇಂಥದ್ದೆಲ್ಲ ಹೇಳುವಂತಹ ಜಗದಲ್ಲಿ ಒಬ್ಬ ತಾಯಿ ಈ ರೀತಿ ಒಂದು ಘಟನೆನ ನಡೆಸಿದ್ದಾಳೆ, ಈ ಒಂದು ಕೃತ್ಯನ ಎಸಗಿದ್ದಾಳೆ ಅಂತಂದರೆ ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ದೇವರು ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿರ್ತಾನ ಆ ಪ್ರಪಂಚದಲ್ಲಿ ಅಂತ ನನಗೆ ಕೂಡ ಒಂದು ಹಿಂಸೆ ಆಗ್ತಾ ಇದೆ ಮಾತಾಡೋಕ್ಕೆ. ಮೈಸೂರಿನಲ್ಲಿ ಹೃದಯವನ್ನು ಕಲಕುವಂತಹ ಘಟನೆ ನಡೆದಿದೆ. ಈಗ ವಿಚಾರಕ್ಕೆ ಬರೋಣ. ಇವತ್ತು ನಡೆದಿರುವಂತಹ ಘಟನೆ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಈ ಪ್ರಕರಣಕ್ಕೆ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಮಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಪುಲಕೇಶಿ ರಸ್ತೆಯಲ್ಲಿ ಹೆಣ್ಣು ಮಗುವಿನ ಮೃತದೇಹ ಪತ್ತೆಯಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಹೊರಬಂದಂತಹ ಮಾಹಿತಿಯ ಪ್ರಕಾರ ಮಹಿಳೆಯೊಬ್ಬರು ಆಟೋದಲ್ಲಿ ಪ್ರಯಾಣಿಸುತ್ತಿರುವಾಗಲೇ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ರಸ್ತೆಯ ಮಧ್ಯದಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಒಂದು ಮಾಹಿತಿ ತಿಳಿದು ಬಂದಿದೆ. ಆದರೆ ಮಗು ಜನಿಸಿದ ಕ್ಷಣದಲ್ಲೇ ಅದನ್ನು ಬಟ್ಟೆಯಲ್ಲಿ ಸುತ್ತಿ ರಸ್ತೆಯ ಬದಿಗೆ ಬಿಟ್ಟು ಹೋಗಿರುವ ಆರೋಪ ಕೇಳಿ ಬಂದಿದೆ. ದುರಾದೃಷ್ಟವಶ ಆ ಮಗು ಸಾವನ್ನಪ್ಪಿದೆ, ಜೀವ ಉಳಿದಿಲ್ಲ ಮಗುವಿನಲ್ಲಿ. ಸ್ಥಳೀಯರು ರಸ್ತೆಯಲ್ಲಿ ಗುಂಪು ಸೇರಿ ಗಮನಿಸಿದ್ದಾಗ ಪೊಲೀಸರಿಗೆ ಮಾಹಿತಿ ದೊರಕಿದೆ. ಬಳಿಕ ಮಗುವನ್ನು ಆಂಬ್ಯುಲೆನ್ಸ್ ಮೂಲಕ KR ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಮಗು ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಮಂಡಿಮೋಹಲ ಪೊಲೀಸ್ ಠಾಣೆಯ ಪೊಲೀಸರು ತನಿಖಾ ನಡೆಸಿ ಸಂಬಂಧಿತ ಮಹಿಳೆಯನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಈಗ ಈ ಮಹಿಳೆ ಏನು ಕಾರಣ ಹೇಳಿದ್ದಾಳೆ ಎಂಬುದನ್ನು ಕೇಳಿ. ಪೊಲೀಸರ ವಿಚಾರಣೆಯಲ್ಲಿ ಮಹಿಳೆ ನೀಡಿರುವ ಹೇಳಿಕೆ ಪ್ರಕಾರ ತನಗೆ ಈಗಾಗಲೇ ದೊಡ್ಡ ಮಕ್ಕಳಿದ್ದು ವಯಸ್ಸಿನಲ್ಲಿ ಮತ್ತೆ ಮಗು ಹುಟ್ಟಿದ್ದು, ಈ ವಯಸ್ಸಿನಲ್ಲಿ ಮತ್ತೆ ಮಗು ಹುಟ್ಟಿದ ವಿಚಾರ ತಿಳಿದರೆ ಸಮಾಜ ಮತ್ತು ಸಂಬಂಧಿಕರು ತನಗೆ ಹೀನಾಯವಾಗಿ ನೋಡುವರು ಎಂಬ ಭಯದಿಂದ ಈ ಕೃತ್ಯ ನಡೆದಿದೆ ಎಂದು ಆ ಮಹಿಳೆ ತಿಳಿಸಿದ್ದಾರೆ. ಪ್ರಸ್ತುತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದು ಅಗತ್ಯ ವೈದ್ಯಕೀಯ ಮತ್ತು DNA ಪರೀಕ್ಷೆಗಳ ಬಳಿಕ ಮುಂದಿನ ತನಿಖಾ ನಡೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಘಟನೆ ಅನೇಕ ಸಾಮಾಜಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇಂತಹ ಒಂದು ಘಟನೆ ನಡೆದರೆ ಸಮಾಜದಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸೋದು ಖಂಡಿತ. ಅದೇ ರೀತಿ ಯಾವ ರೀತಿ ಸಮಸ್ಯೆಗಳು ಉದ್ಭವಿಸಿವೆ, ಪ್ರಶ್ನೆಗಳು ಉದ್ಭವಿಸಿವೆ, ಇದನ್ನು ಈಗ ನಿಮ್ಮ ಮುಂದೆ ಹೇಳ್ತೀನಿ. ಸಮಾಜದ ಒತ್ತಡ, ಅವಮಾನದ ಭೀತಿ ಮತ್ತು ಅರಿವಿನ ಕೊರತೆ ಇಂತಹ ಘಟನೆಗಳಿಗೆ ಕಾರಣವಾಯಿತೆ. ಅವ್ರಿಗೆ ಯಾವುದೇ ರೀತಿ ಅರಿವಿಲ್ಲದೆ ಈ ಥರ ಮಾಡಿದ್ರ, ಈ ಒಂದು ಪ್ರಶ್ನೆಗಳು ಉದ್ಭವ ಆಗಿದೆ. ಮತ್ತಷ್ಟು ಪ್ರಶ್ನೆಗಳೇನಂತಂದರೆ, ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಅಗತ್ಯ ಸಲಹೆ, ವೈದ್ಯಕೀಯ ನೆರವು ಮತ್ತು ಸಾಮಾಜಿಕ ಬೆಂಬಲ ವ್ಯವಸ್ಥೆಗಳು ಸಾಕಷ್ಟಿವೆ ಎಂಬ ಪ್ರಶ್ನೆಗಳು ಈಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರತಿಯೊಂದು ಮಗುವಿನ ಜೀವ ಅಮೂಲ್ಯ. ಸಂಕಷ್ಟದ ಸಂದರ್ಭಗಳಲ್ಲಿ ಸರಿಯಾದ ನೆರವು ಮತ್ತು ಬೆಂಬಲ ದೊರಕುವಂತಹ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸಬೇಕು. ಇದು ಜನಗಳ ಒಂದು ಅಭಿಪ್ರಾಯ. ಮಹಿಳೆಯರಿಗೆ ಹೆಚ್ಚು ಬೆಂಬಲ ಅಗತ್ಯವಿದೆ ಎಂಬ ಚರ್ಚೆ ಈಗ ಸಮಾಜದಲ್ಲಿ ಆರಂಭವಾಗಿದೆ. ವೀಕ್ಷಕರೇ, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ತು ಒಂದು ಹೆಣ್ಣು ಮಗುವಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕಂದಮ್ಮನನ್ನು ಆ ತಾಯಿ ತನ್ನ ಬೀದಿ ಬದಿಯಲ್ಲಿ ಎಸ್ತು ಹೋಗ್ತಾಳೆ ಅಂತಂದರೆ ಆ ತಾಯಿಯ ಒಂದು ಹೃದಯ ಹೇಗಿತ್ತು? ಎಷ್ಟೋ ಜನ ಒಂದು ಮಗು ಆಗಿಲ್ಲ ಅಂತ ಹೇಳಿ ಪೂಜೆ ಪುನಸ್ಕಾರ, ಹೋಮ ಹವನ ಮತ್ತು ಎಷ್ಟೋ ಗುಡಿಗಳ ಸುತ್ತುತ್ತಾರೆ, ಎಷ್ಟೋ ಹರಕೆಗಳನ್ನ ಕಟ್ಕೋತಾರೆ. ಒಂದು ಸಣ್ಣ ಮಗು ನನ್ನ ಹೊಟ್ಟೆಯಲ್ಲಿ ಜನಿಸಿದ್ರೆ ಸಾಕು ಅಂತ ಅಂದ್ಬಿಟ್ಟು ಸಾವಿರಾರು ಕೆಲಸಗಳನ್ನ ಮಾಡ್ತಾಳೆ, ಸಾವಿರಾರು ದಾನಗಳನ್ನ ಇವೆಲ್ಲ ಮಾಡ್ತಾರೆ. ಇಂಥವ್ರಿಗೆ ಮಗು ಕೊಡಲ್ಲ. ಈ ಭಗವಂತ ಎಷ್ಟು ಕ್ರೂರಿ ಅನ್ನೋದು ನನಗೆ ಇಲ್ಲಿ ಗೊತ್ತಾಗುತ್ತೆ. ಬೇಡ ಅಂದವ್ರಿಗೆ ಬೊಗಸೆಯಲ್ಲಿ ಎತ್ತಿ 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 ಕೊಡ್ತಾನೆ, ಬೇಕು ಅಂದವ್ರಿಗೆ ಒಂದು ಕಾಳಷ್ಟು ಕೂಡ ಕೊಡಲ್ಲ. ಇದು ಭಗವಂತನಲ್ಲಿರುವಂಥ ಮಿಸ್ಟೇಕು ಅಂತ ನನಗನ್ಸುತ್ತೆ. ಯಾಕೆ ಭಗವಂತ ಈ ರೀತಿ ಮಾಡಿಸ್ತಾನೆ ಜನಗಳ ಕೈಲಿ? ನನಗಂತೂ ಈ ಒಂದು ಘಟನೆ ನಡೆದಾಗಲಿಂದ ಮನಸ್ಸಿಗೆ ಒಂದು ರೀತಿಯ ನೋವು ತಾಕ್ಬಿಟ್ಟಿದೆ.
ಈ ಒಂದು ಘಟನೆಯ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಇದರ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಒಂದು ಘಟನೆಗಳಾಗದೇ ರೀತಿ ನಾವೆಲ್ಲರೂ ಕೂಡ ತಡೆಯೋಣ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಧನ್ಯವಾದಗಳು.